ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಚೇತನ ಇದೆ ತಾನೇ ಈಗ ಅನುವ್ಯಾಖ್ಯಾನ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸ್ಸು ವಾಕ್ಯೈಃ ಯಸ್ಯೋತ್ತರಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಇಷ್ಟಾಯ್ತು, ಎಲ್ಲಿ ಬಂತೀಗ? ಇತ್ಯಾದಿ ವಾಕ್ಯ ಆಕಾಂಕ್ಷಾ ಸನ್ನಿಧಿ ಇನ್ನು ಹಿಂದೆ ಹಿಂದಿದೆ. ಅಜ್ಞಾನ ಸಂಭವಾದೇವ ಮಿಥ್ಯಾಭೇದೋ ನಿರಾಕೃತ. ಎಲ್ಲ ಉಪಾಧಿ ಖಂಡನಲ್ಲಿ ಬಂದು ಹೋಗ್ಬಿಟ್ಟಿದೆ. ಅಜ್ಞಾನದಿಂದ ಬಂದಿದೆ, ಅದರ ಭೇದ ಇಲ್ಲ, ಮಿಥ್ಯಾಭೇದ ಕಾಣಿಸುತ್ತೆ, ಅದರಿಂದಾಗಿ ಆಗುತ್ತೆ ಅಂದರೆ ಸಾಧ್ಯನೇ ಇಲ್ಲ. ಉಪಾಧಿ ಬ್ರಹ್ಮನಿಗೆ ಇಲ್ಲೇ ಇಲ್ಲ. ಅಜ್ಞತಾಖಿಲ ಸಂವೇತ್ತು ಘಟತೆ ನಾ ಕುತಶ್ಚನ. ಸರ್ವಜ್ಞ ಅಂತ ಹೇಳೋದು ಅಜ್ಞಾನ ಅಂತ ಹೇಳೋದು ಯಾವ ಲೆಕ್ಕ? ಅದು ಸರಿಯಲ್ಲ ಅಂತ ಹೇಳಿದ್ರು. ಮಾವೋಲಿ ಉಪಾಧಿಯಿಂದಾಗತ್ತೆ ಅಂತ ಹೇಳೋದಾದರೆ ಶುದ್ಧ ಬ್ರಹ್ಮನಿಗೆ ಆಗೋದಿಲ್ಲ. ಉಪಾಧಿಯಿಂದಾಗಿ ಬ್ರಹ್ಮ ಡಿವೈಡ್ ಆಗ್ತಾನೆ, ಈ ಭಾಗಕ್ಕೆ ಬರುತ್ತೆ ಅಂತ ಹೇಳಿದರೆ ಬ್ರಹ್ಮ ಇಂಡಿವಿಜುವಲ್ ಅಂತ ಬಂದು ಹೇಳಿ ಡಿವೈಡ್ ಆಗ್ತಾ ಇದ್ರೆ ಸರಿಯಲ್ಲ. ಆದರೆ ಉಪಾಧಿಗೆ ಯಾವ ಶಕ್ತಿ ಇಲ್ಲ, ವೇದ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದಿಷ್ಟು ನೆನಪಾದರೆ ಆದರೆ ಬೇಗ ಬೇಗ ಅರ್ಥ ಆಗುತ್ತೆ. ಅಥೋ ಯಥಾರ್ಥ ಬಂಧ ಅಜ್ಞಾನ ಸಂಭವಾದೇವ ಮಿಥ್ಯಾಭೇದೋ ನಿರಾಕೃತ. ಇದರ ಉಪಾಧಿ ಖಂಡನ, ಮಾಯಾವಾದ ಖಂಡನ ಎಲ್ಲ ಸೇರಿಸಿದ್ದಾರೆ. ಏನು ಅಧಿಕಾರಿ, ವಿಷಯ, ಪ್ರಯೋಜನ ಮತ್ತು ಸಂಬಂಧ ಇಲ್ಲ, ಅದಿಷ್ಟು ಮಾಯಾವಾದ ಖಂಡನ. ಅಜ್ಞಾನ ಕೊಡೋದಿಲ್ಲ ಎಂಬುದೆಲ್ಲ ಅದಿಷ್ಟು ಕೂಡ ಈ ಅಜ್ಞಾನ ಕೊಡೋದಿಲ್ಲ ಉಪಾಧಿ ಖಂಡನ. ಅದು ಮಿಥ್ಯಾತ್ವ ಅನುಮಾನ. ಮೂರು ಖಂಡನ ಹತ್ರ ಏನೋ ಬಂದೋಗುತ್ತೆ. ಮುಂದೆ ಅಥೋ ಯಥಾರ್ಥ ಬಂಧಸ್ಯ ವಿನಾ ವಿಷ್ಣು ಪ್ರಸಾದತಃ ಅನಿವೃತ್ತೇ ತದರ್ಥಂ ಹಿ ಜಿಜ್ಞಾಸಾತ್ರ ವಿಧೀಯತೆ. ಎಲ್ಲಿ ಶುರುವಾಗಿತ್ತಿದೋ? ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವ ನೈವ ಮುಕ್ತಿರಪೇಕ್ಷತೆ. ಬಂಧನೇ ಮಿಥ್ಯಾ ಅಂತ ಶುರು ಮಾಡಿದ್ದು. ಅಲ್ಲ, ಬಂಧ ಸತ್ಯ ಅಂತೇಳಿ ಎಲ್ಲ ವಿಮರ್ಶೆ ಮಾಡಿ ಅದೆಷ್ಟು ವಿಮರ್ಶಿದ್ರಿ. ಈಗ ಬಂಧ ಸತ್ಯ ಅಂತ ಒಪ್ಪಿಕೊಂಡ ಮೇಲೆ ಏನಾಗಬೇಕು? ಅದನ್ನೇ ರೋಗ ಇರೋ ನಿಶ್ಚಯ ಆದಮೇಲೆ ಅದು ವಾಸಿ ಮಾಡಬೇಕು. ಅವರು ವಾಸಿ ಆಗೋದು ಯಾವುದರಿಂದ ಅಂತ ಕೇಳಿದರೆ ಅಥೋ ಯಥಾರ್ಥ ಬಂಧಸ್ಯ, ಬಂಧ ಸತ್ಯವಾಗಿರೋದರಿಂದ, ವಿನಾ ವಿಷ್ಣು ಪ್ರಸಾದತಃ ಭವರೋಗ ವೈದ್ಯ ವಿಷ್ಣುವಾದ್ದರಿಂದ, ವೇದ್ಯೋ ವೈದ್ಯ ಸದಾಯೋಗಿ ವಿಷ್ಣು ಸಹಸ್ರನಾಮ. ಆ ಥರ ವೈದ್ಯ ಸುಮ್ಮನೆ ಕೊಡೋದು, ಜೋರು ಮಾಡಿದರೆ ಕೊಡೋದಿಲ್ಲ. ಅನುಗ್ರಹ ಸಂಪಾದನೆ ಮಾಡಿ ತಗೊಳ್ಳೋ ಫೇವರಬಲ್ ಆಗಿರ್ಬೇಕು. ಅವರು ಅನುಗ್ರಹ ಅಂದರೆ ಫೇವರ್. ಆಗಿತ್ತಲ್ಲ. ಯಜಮಾನ ಪ್ರಸ್ಥಾನತ್ವ ವ್ಯಥಾನಾತ್ವ ಶ್ರುತಿರ್ಭವೆ ಸಾರ್ವಜ್ಞಾತಿ. ಅದು ಹೇಗೆ? ಅದೇ ಅದಲ್ಲ, ಇನ್ನೂ ಹಿಂದಿದೆ, ಈ ಕಡೆ ಬಂದಿದೆ, ಇಲ್ಲಿದೆ. ಒಂದು ವಾಕ್ಯ ಬಿಟ್ಟು ಹೋಗಿದೆ. ಸಾದೃಶ್ಯೇ ಚೈಕ ವಾಕ್ ಸಮ್ಯಕ್ ಅಂದರೆ ವೇದವಾಕ್ಯಗಳು ಇವೆಯಲ್ಲ ಐಕ್ಯ ಹೇಳ್ತಕ್ಕಂಥದ್ದು ಅಂತ 5 ವಾಕ್ಯ ತೆಗೆದು ತೋರಿಸಿದೆ. ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ, 5 ತನ್ನ ಅನಂತ ವೇದಗಳಲ್ಲಿ ಎಷ್ಟು ಡಿಂಪರ ಇದೆ ಅಂತ ಆಯಿತು? 5. ಅದು ಡಿಂಪರ ತಿಳ್ಕೊಂಡಿರೋದಷ್ಟೇ, ಅದು ಡಿಂಪರ ಅಲ್ಲ. ಅನಂತ ಇದ್ದು 5 ಇದ್ದಾಗ ಯಾವುದು ಉಳಿಯುತ್ತೆ? ಅನಂತ ಉಳಿಯುತ್ತೆ. ಸೊ ನಿಮ್ಮ ಪ್ರಕಾರ ಅನಂತ ಭೇದ ಪರ ಅಂತ ಹೇಳಿದ ಮೇಲೆ ನೀವು ಭೇದ ಸತ್ಯ ಅಂತ ಒಪ್ಪಲೇಬೇಕು. ಯಾವ್ದು ದೊಡ್ಡದಕ್ಕೆ ಅನುಗುಣವಾಗಿ ಚಿಕ್ಕದನ್ನು ಅರ್ಥ ಮಾಡಬೇಕು, ಚಿಕ್ಕದಕ್ಕೆ ದೊಡ್ಡದಕ್ಕೆ ಅರ್ಥ ಮಾಡಬೇಕು. ಆದ್ದರಿಂದ ಭೇದ ಎಂಬುದು ಯಾವ ದೃಷ್ಟಿದು ವಾಕ್ಯಗಳಿವೆ ಅಷ್ಟೇ ಅಲ್ಲ, ಅನಂತ ವಾಕ್ಯಗಳ ಜೊತೆಗೆ ಪ್ರತ್ಯಕ್ಷ ಅನುಮಾನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿರೋದೇ 5, ಯಾವುದು ಸಪೋರ್ಟು ಅದಕ್ಕಿಲ್ಲ. ಮತ್ತು ವೇದವಾಕ್ಯಗಳಲ್ಲಿ ತಪ್ಪಿರೋ ಸಾಧ್ಯತೆ ಇಲ್ಲ ಅಂದಮೇಲೆ 2 ಆಪೋಸಿಟ್ ಇದ್ದಾಗ ಏನು ಮಾಡಬೇಕಾಗ? ಸಾವಕಾಶ, ನಿರವಕಾಶ, ಪ್ರಬಲ, ದುರ್ಬಲ, ಹೆಚ್ಚು ಕಡಿಮೆ ಇದೆಲ್ಲ ಸೇರಿಸ್ಬೇಕು. ಅವಾಗೇನು ಅರ್ಥ ಬರುತ್ತಾಗ? ನಾವೇನು ಹೇಳೋದಿಲ್ಲ, ಆ ಬ್ರಹ್ಮಶಿ ವಾಕ್ಯನೇ ಇಲ್ಲ ಅಂತ ಅರ್ಥ ಅಲ್ಲ, ತತ್ವಮಸಿ ವಾಕ್ಯನೇ ಇಲ್ಲ ಅಂತಲ್ಲ, ವಾಕ್ಯ ಇದೆ, ಅದಕ್ಕೆ ನೀವು ತಿಳ್ಕೊಂಡು ಅರ್ಥ ಅಲ್ಲ. ಅದಕ್ಕೆ ಅರ್ಥ ಏನಂತ ಮಾಡಬೇಕು? ಅದಕ್ಕೆ ಯಾತಕ್ಕಾಗ ಮಾಡಬೇಕಾದ್ರೆ ಉಪಜೀವ್ಯ ವಿರೋಧೇನ ನಾಶ್ಚಾಸ್ತನ್ಮಾನತಾಭವೇ. ಉಪಜೀವ್ಯಕ್ಕೆ ವಿರುದ್ಧ ಹೋದಾಗ ಅದಕ್ಕೆಂದೂ ಕೂಡ ಏನೇ ಆಧಾರ ಕೊಟ್ಟರು ಅದಕ್ಕೆ ಅರ್ಥ ಇರೋದಿಲ್ಲ. ದೇವರಿಗೂ ಜೀವನಿಗೆ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಸಾರ್ವಜ್ಞಾದಿ ಗುಣಂ ಜೀವಾದ್ ಭಿನ್ನಂ ಜ್ಞಾಪಯತಿ ಶ್ರುತಿ. ಸರ್ವಜ್ಞತ್ವಾದಿ ಗುಣಗಳು ದೇವರಲ್ಲಿದೆ, ಜೀವರಲ್ಲಿ ಅದಿಲ್ಲ ಅಂತ ವೇದ ಮತ್ತೆ 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 ಹೇಳ್ತಾ ಇದೆ. ದಾಸುಪರ್ಣ ಇತ್ಯಾದಿ ವಾಕ್ಯದಲ್ಲೂ ಹೇಳಿದೆ. ಈಶಂ ತಾಮ್ ಉಪಜೀವ್ಯೈವ ವರ್ತತೆ ಹಿ ಐಕ್ಯವಾದಿ. ಸೊ ಇದನ್ನು ಕಳ್ಕೊಂಡು ಏನು ಮಾಡ್ಬೇಕು ನಾವೀಗ? ಭೇದ ಉಳಿಸ್ಕೊಂಡು ಅರ್ಥ ಮಾಡಬೇಕು. ಅವರು ಭೇದ ತೆಗೆದಕ್ಕೆ ಹೋಗಬಾರ್ದು.
ಅವಾಗ ಅರ್ಥ ಮಾಡೋದಕ್ಕೆ ಏನೊಂದು ಕ್ರೈಟೀರಿಯಾ ಅಂದರೆ ಉಪಜೀವ್ಯ ವಿರೋಧೇನ ನಾಣ್ಯಸ್ಯ ನಾ ಅಸ್ಯಾಹ ತನ್ಮಾನತಾ ಭವೇತ್. ಉಪಜೀವಕಗಳಲ್ಲಿ ವಿರೋಧ ಬಂದಾಗ ಯಾವ್ದು ದೊಡ್ಡದು? ಉಪಜೀವ್ಯ ದೊಡ್ಡದು. ಗೊತ್ತಾಯ್ತಾ? ಉಪಜೀವ್ಯ ಅಂಬದೇನದು ಭೇದದ ವಿಷಯ. ಆ ಭೇದ ಇದ್ದೇ ಮುಂದಿನ ಪ್ರಶ್ನೆ ಬರೋದು. ಇದೆಲ್ಲ ಉಪಜೀವಕವಾದದ್ದು. ಆ ಅರ್ಥದಲ್ಲಿ ಉಪಜೀವ್ಯವಾದಂಥ ಪರಮಾತ್ಮ ಏನಿದ್ದಾನೆ, ಜೀವ ಉಪಜೀವಕ ದೇವರ ಮೇಲೆ. ಉಪಜೀವ್ಯ ಪರಮಾತ್ಮ ಹಾಗಿದ್ದಾನೆ. ಈ ಒಬ್ಬ ಭೃತ್ಯ ಸ್ವಾಮಿ ಒಂದೇ ಆಗ್ತಾರಾ? ಸಾಧ್ಯ ಇಲ್ಲ. ಆದ್ದರಿಂದ ಸರಿಯಲ್ಲ. ಸರಿ, ಅರ್ಥ ಮಾಡಬಹುದು ಅಂತ ಹೇಳಿದ್ರೆ ಏನು ಮಾಡಕ್ಕೆ ಬರುತ್ತೆ ಅಂದರೆ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಸ್ವಾತಂತ್ರ್ಯ ವಿಶಿಷ್ಟತ್ವೇ ಸ್ಥಾನಮತ್ತೈಕ್ಯಯೋರಪಿ, ಆಮೇಲೆ ಸಾದೃಶ್ಯೇ ಚೇಕವಾಕ್ ಸಮ್ಯಕ್ ಸಾವಕಾಶ ಯಥೇಷ್ಟತಃ. ಐಕ್ಯವಾಕಿಗೆ ಈ ರೀತಿಯಾಗಿ 5 ರೀತಿ ಬೇರೆ ಅರ್ಥ ಮಾಡಕ್ಕೆ ಬರುತ್ತೆ. ಒಂದು ಬಂದರೂ ಸಾಕು. ಈ ಗಂಗಾಯಾಮ್ ಘೋಷ ಅಂತ ಹೇಳಿದ, ಅಲ್ಲಿ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಅದು ಅರ್ಥ ಮಾಡ್ತೀರಾ ನೀವು? ಅದನ್ನೀಗ ನೀವೇ ಮಾಡೋದಿಲ್ಲ. ಅದಕ್ಕೇನಂತ ಅರ್ಥ ಮಾಡಿದರು? ಗಂಗಾ ತೀರ ಅಂತ ಅರ್ಥ ಮಾಡಿ. ಅಂದರೆ ವಿರೋಧ ಬಂದ ಮಾಡಬೇಕು ಅಂತ ಆಯ್ತಲ್ಲ. ಈಗ ಮಾಡಿ ದೃಷ್ಟಾಂತ ಇದೆಯೋ ಇಲ್ಲ ಈಗ ಅಂದಮೇಲೆ ಆ ರೀತಿ ಮಾಡಬೇಕು ಅಂತ ಆಯ್ತು. ಅದು ಒಂದಕ್ಕೆ ನೀವು ಒಂದು ಕಾರಣ ಸಾಕೋದಕ್ಕೆ. ಗಂಗೆಯಲ್ಲಿ ಹಳ್ಳಿ ಇರಲಿಕ್ಕೆ ಸಾಧ್ಯ ಇಲ್ಲ, ಇದ್ರೆ ಹೊಡ್ಕೊಂಡೋಗಿರುತ್ತೆ ಎಂದು. ಆದ್ದರಿಂದ ಬೇರೆ ಅರ್ಥನೇ ಮಾಡಬೇಕು. ಸೊ ಗಂಗಾಯಾಮ್ ಅಂದರೆ ಗಂಗೆಯ ಪ್ರವಾಹದಲ್ಲಿ ಅಂತ ಅರ್ಥ ಮಾಡಬಾರ್ದು. ಏನಂತ ಮಾಡಬೇಕು? ಗಂಗೆಯ ತೀರದಲ್ಲಿ ಅಂತ ಮಾಡಬೇಕು. ಎಲ್ಲರಿಗೂ ಸಂಬಂಧ ಆಯಿತು. ಅಲ್ಲಿ ಯಾಕೆ ಮಾಡಿದೆ ಅದನ್ನೀಗ? ಮಾಡಿದಿರೋ ಅರ್ಥ ಹೊಂದಿಸ್ಬೇಕಾದ್ರೆ ಬೇರೆ ದಾರಿ ಇಲ್ಲ ಅಂತ ಮಾಡಿದ್ದು. ಇಲ್ಲ, ಹಾಗೇನೆ ಮಾಡಬೇಕು. ಅದೇ ರೀತಿ ದೇವರಲ್ಲಿ ಜೀವ ಇಲ್ಲಿ ಇಬ್ಬರು ಒಂದೊಂದು ಅರ್ಥ ಏನು ಬೇರೆ ಅರ್ಥನೇ ಮಾಡಬೇಕು. ಏನು ಅರ್ಥ ಮಾಡಬೇಕಂದ್ರೆ ಜೀವ ಪರಮಾತ್ಮ ಯಾರತ, ಅವ್ರಿಗೆ ಅವ್ರು ಒಬ್ಬರೇ ಅಂದ್ಬಿಟ್ರು. ಅವ್ರಿಗೆ ಒಬ್ಬರೇ. ಅವ್ರ ಊರು ಅಂತ ಕರೆದ್ರೆ ಒಬ್ಬರೇ ಇದ್ರೆ ಊರಾಗುತ್ತೆ. ಅಷ್ಟು ಜನ ಇದ್ದಾರೆ. ಒಬ್ಬರೇ ಅಂದರೆ ಅರ್ಥನೋ ಪ್ರಧಾನ ಸ್ವತಂತ್ರ ವ್ಯಕ್ತಿ ಅವರೊಬ್ಬರೇ. ಅವ್ರ ಮಾತು ಎಲ್ಲರೂ ಕೇಳ್ತಾರೆ. ಆಫೀಸಲ್ಲಿ 1000 ಜನ ಕೆಲಸ, ಫ್ಯಾಕ್ಟ್ರಿಯಲ್ಲಿ ಎಷ್ಟೋ 1000 ಜನ ಕೆಲಸ ಮಾಡಬಹುದು. ಸ್ವತಂತ್ರ ಒಬ್ಬರೇ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ಒಂದು ಅಂತ ಹೇಳ್ತಾರೋ ಸ್ವತಂತ್ರ ಒಂದು ಅಂತ ಅರ್ಥ. ಎಲ್ಲ ಸೇರಿ ಒಂದು ಅಲ್ಲ, ಅದು ಒಂದು ಅರ್ಥ. ಆಮೇಲೆ ಇನ್ನೊಂದಿದೆ ವಿಶಿಷ್ಟತ್ವೇ. ಅವ್ರಿಗೆ ಅವನೊಬ್ಬನೇ ಬ್ರಾಹ್ಮಣ ಅಂತ ಹೇಳಿದ್ರೆ ಭಾರಿ ಶ್ರೇಷ್ಠ ಬ್ರಾಹ್ಮಣ, ವಿಶಿಷ್ಟ ಬ್ರಾಹ್ಮಣ. ಆ ಊರಿಗೆ ಅವನೇ ವಿಶಿಷ್ಟ. ವಿಶ್ವಾಮಿತ್ರ ಎಲ್ಲ ಆತ್ನೆ ಅಂತ ಹೇಳಿಬಿಟ್ರೆ ವಿಶ್ವಾಮಿತ್ರ ಆತ ಶ್ರೇಷ್ಠ ಆತ ಅಂತ ಅರ್ಥ ಅಲ್ಲ, ಮುಖ್ಯ ಆತ ಅಂತ ಅರ್ಥ. ಸೊ ಸ್ವಾತಂತ್ರ್ಯ ಇದ್ದಾಗ ಹೇಳ್ತಾರೆ, ವಿಶಿಷ್ಟತ್ವ ಇದ್ದಾಗಲೂ ಹೇಳ್ಬೋದು. ಆಮೇಲೆ ಸ್ಥಾನ ಮತ್ತೈಕ್ಯರು, ಸ್ಥಾನೈಕ್ಯ ಮತ್ತೈಕ್ಯ. ಸ್ಥಾನೈಕ್ಯ ಮತ್ತೈಕ್ಯ ಒಂದೇ. ನಾವೆಲ್ಲ ಹರಿದ್ವಾರದಲ್ಲಿ ಸೇರಿಬೇಡೋಣ, ಹರಿದ್ವಾರದಲ್ಲಿ ಒಂದಾಗಿ ಬಿಡೋಣ ಅಂತ ಹೇಳಿ, ಹರಿದ್ವಾರದಲ್ಲಿ ಒಂದಾಗಿ ಬಿಡೋಣ ಅಂತ ಹೇಳಿದರೆ ಎಲ್ಲ ಒಂದಾಗಿ ಬಿಡೋದಿಲ್ಲ. ಏನಾಗೋದಲ್ಲಿ ಒಟ್ಟಾಗಿ ಸೇರೋಣ ಅಂತ, ಒಂದೇ ಸ್ಥಳದಲ್ಲಿ ಸೇರೋಣ. ಅದು ಸ್ಥಾನೈಕ್ಯ. ಗೊತ್ತಾಯ್ತಾ? ಒಂದೇ ಸ್ಥಳದಲ್ಲಿ ಸೇರೋಣ. ಇನ್ನೊಂದು ಮತ್ತೈಕ್ಯ. ಅಣ್ಣದು ಭಾರಿ ಜಗಳ ಆಡಿದ್ರು, ಅಣ್ಣ ಗೋಡೆ ಕಟ್ಕೊಂಡ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ಯಾರೋ ಮುದ್ದೆ ಹೇಳಿದ್ರು, ಅರ್ಥ ಆಯಿತು, ಗೋಡೆ ಹೊಡೆದು ಹಾಕಿಬಿಟ್ರು. ಅಣ್ಣ ತಮ್ಮ ಏನಾದರೂ ಒಂದಾದರು ಅಂದರೆ ಅಣ್ಣ ಹೋಗಿ ತಮ್ಮ ಅಣ್ಣ ಆದ್ರೆ ಇಲ್ಲ. ಅವ್ರ ಮತಿ ಐಕ್ಯ, ಮತಿ ಭಿನ್ನಾಭಿಪ್ರಾಯ ಇತ್ತು, ಅದು ಹೋಯ್ತು ಅಂತ. ಇವೆಲ್ಲ ಕಾಮನ್ ಸೆನ್ಸಲ್ಲೇ ಮಾಡ್ತಾರೆ ಅರ್ಥಗಳು. ಮತ್ತು ಬೇರೆ ಕಡೆ ಮಾಡೋಕ್ಕೆ ಅವರೇ ಟ್ರೈ ಮಾಡ್ತಾರೆ. ಬೇರೆ ಕಡೆ ಆಯ್ತು ಅಥವಾ ಹೌದೌದು ಹಾಗೆ ಮಾಡಿ, ಇಲ್ಲಿ ಬಂದ ಮಾತ್ರ ಇಲ್ಲ, ಓದೋಯ್ತು. ತಪ್ಪದು. ಯಾವ ಪ್ರಮಾಣನೂ ಅದಕ್ಕಿಲ್ಲ. ಆ ರೀತಿ ಮಾಡಿಕೊಡ್ತು. ಇದೆಲ್ಲ ಆಚಾರ್ಯ ಏನು ಮಾಡಿದರು ಅಂದರೆ ಐಕ್ಯವಾಕ್ಯನ 2 ಗುಂಪು ಬಂತು. ಒಂದು ಸರಿಯಾಗಿ ತಿಳ್ಕೊಬೇಕಾದ್ರೆ ವೇದವಾಕ್ಯಗಳು ಅನಂತ ಭೇದಪರ ಇದ್ದರೂ ಕೂಡ, 5 ಅಭೇದಪರ ಇದ್ದರೂ ಕೂಡ ನಾವು ಅದೆಲ್ಲ ಕೈ ಬಿಟ್ಬಿಟ್ಟು ಏನು ಅರ್ಥ ಮಾಡ್ತೇವೆ? ಅಭೇದ ಪ್ರೇರಣೆ ಮಾಡ್ತೇವೆ ಅಂತ ಹೇಳಿದ್ರು. ಅಂದರೆ ಅವೆಲ್ಲ ಅತತ್ವಾವೇದಕ ಅಂತ ಕರೆದ್ರು. ಅವಿಷ್ಟು ಏನವು ಅತತ್ವಾವೇದಕ. ವೇದಗಳು ಪ್ರಮಾಣ ಅಂಥೇಳಿ ಅತತ್ವ ತೆಗೆದು ಹಾಕಿಬಿಟ್ರೆ ಅವಾಗೇನು ಹಿಡಿತಲ್ಲಿ? ವೇದನೆ ಅತತ್ವಾವೇದಕ. ಇದು ಅದು ವೇದದಲ್ಲಿ ಸೇರಿ ಹೋಗಿದ್ದು ಅತತ್ವಾವೇದಕನೇ. ವೇದ ಅಪ್ರಮಾಣ ಅಂದರೆ ಅಲ್ಲಿಗೆ ಬಂತು ಕೊನೆಗೆ. ವೇದ ಅಪ್ರಮಾಣ ಅಂತ ಹೇಳಿದಾಗಾಯಿತು. ಇಷ್ಟಾಗಿ ಮಾಡಿದ್ದುಗಳು ಭಾರಿ ದೊಡ್ಡವ್ರಿ. ಬರೀ ದೋಷ ತುಂಬಿ ಹೋಗಿದೆ ಅಂದರೆ ಬರೀ ದೋಷ ತುಂಬಿ ದೊಡ್ಡವ್ರು ಹೇಗಾಗ್ತಾರೆ? ಮತ್ತೆ ಸುಳ್ಳು ಹೇಳೋ ಬರಿಷ್ಠ ಪ್ರಮಾಣ ಹೇಗಾಗ್ತಾರೆ? ಒಂದು ಸುಳ್ಳಾದ್ರೇ ಡೌಟ್ ಬಂದ್ಬಿಡುತ್ತೆ, ನೆಕ್ಸ್ಟ್ ಟೈಮ್ ನಂಬೋದಿಲ್ಲ. ಅಂಥದ್ದು ಬರೀ ಸುಳ್ಳಾಗೋದು, ಅಷ್ಟು ಅನಂತ ವಾಕ್ಯ ಸುಳ್ಳು ಹೇಳೋದಾದರೆ ಅದು ವೇದಗಳ ಅಪ್ರಮಾಣ ಅಂತಾನೆ ತಾತ್ಪರ್ಯ ಆಯ್ತಾರೆ. ಅದು ಸರಿಯಲ್ಲ. ಹಾಂ ಹಾಂ ಒಂದೇ. ಅದಕ್ಕೆ ಹೇಳಿದ್ರಲ್ಲ ಪ್ರಚ್ಛನ್ನ ಬೌದ್ಧೋಯ ಮತಃ ಪ್ರಸಿದ್ಧ, ಮೆರಿಬಾರ್ದು. ಅವು ಇನ್ನೊಂದು ವಿಶೇಷಾಂಶ ಇರುವಂತಿಗೆ ಇಷ್ಟ ಆದ ಮೇಲೆ ಸರಿ. ಹಾಗಿದ್ರೆ ಒಪ್ಪೋಣ. ಮುಂದೆ ನೋಡಿ ಏನಾಯಿತು. ಸಾವಕಾಶ ವಿಧೇಯ ಇನ್ನೊಬ್ಬರು ಸೇರಿದರು. ಅವರೇನು ಮಾಡಿದರು? ಇಲ್ಲ ನೀವು ಅಭೇದವಾಕ್ಯ ಭೇದವಾಕ್ಯಗಳಲ್ಲಿ ಅಭೇದಕ್ಕೆ ಪ್ರಾಮಿನೆನ್ಸ್ ಕೊಟ್ಟು ತತ್ವವೇದಕ ಅಂತ ಕರೆದು ಭೇದಕ್ಕೆ ತತ್ವವೇದಕ ಸಮನ್ವಯ ಮಾಡಿದಿರಿ. ಒಂದು ಬಿಟ್ಟರೆ ನೀವೀಗ ಒಂದು ಹಿಡ್ಕೊಂಡ್ರಿ.
ಅದಕ್ಕೆ ಅವರೇ ಮಾಡ್ತಾರೆ, ಎರಡೂ ಬಿಡೋದಿಲ್ಲ, ನಾವು ಎರಡೂ ಇಟ್ಕೊಂಡ್ಬಿಡ್ತೇವೆ. ನಿತ್ಯವಾಕ್ಯಗಳು ಸತ್ಯ, ವೇದವಾಕ್ಯಗಳು ಸತ್ಯ. ಏನು ಮಾಡ್ತೀವಿ ನಾವು ಅದಕ್ಕೆ? ಈಗ ವಿಶಿಷ್ಟ ಅದ್ವೈತವನ್ನು ಹೇಳ್ತೇವೆ. ಬರೀ ಅದ್ವೈತಕ್ಕೆ ಪ್ರಾಬ್ಲಮ್ ಇದೆ, ವಿಶಿಷ್ಟ ಅದ್ವೈತ ಈಗ ಎರಡು ವಾಕ್ಯನೂ ಬಿಡಲಿಲ್ಲ ನಾವು, ಎರಡು ವಾಕ್ಯನೂ ಬಿಡಲಿಲ್ಲ. ದ್ವೈತಗಳು ಏನು ಮಾಡಿಬಿಟ್ರು ಅಂತ ಕೇಳಿದರೆ, ನೀವು ಅದ್ವೈತದ ವಾಕ್ಯ ಇಟ್ಕೊಂಡು ದ್ವೈತ ವಾಕ್ಯ ಬಿಟ್ರಿ, ಅವ್ರು ದ್ವೈತ ವಾಕ್ಯ ಅದ್ವೈತ ವಾಕ್ಯ ಬಿಟ್ಟರು, ನಾವು ಎರಡು ಸೇರಿಸಿಬಿಟ್ಟು ಸಮಸ್ಯೆ ಬಂದಿಲ್ಲ ಅಂತ ಹೇಳಿದರೆ, ಆ ರೀತಿ ಸೇರಿಸೋದು ಯಾವಾಗ? ಕಂಪ್ಯಾಟಿಬಲ್ ಇದ್ದಾಗ. ಒಂದೇ ಮಾಡಕ್ಕೆ ಹೋಗಿ 10 ಒಂದಲ್ಲಿ ಹಾಕಿಬಿಟ್ರೆ, ದೇವ್ರ ಪೆಟ್ಟಿಗೆ ಎಲ್ಲ ಟಿಕೆಟ್ ಸಮೇತ ಹಾಕಿಬಿಟ್ರೆ ಅದು ಜಾಣ್ತಾನ. ದೊಡ್ಡ ದೊಡ್ಡ ಒಳಗಿದೆ, ಸಣ್ಣ ಟಿಕೆಟ್ ಯಾಕೆ ಇಡಬಾರ್ದು ಬಿಟ್ಬಿಟ್ರೆ ತಪ್ಪು. ಸೇರ್ಸಕ್ಕೆ ಬರಲಾರದನ್ನು ಸೇರ್ಸಕ್ಕೆ ಹೋಗ್ಬಾರ್ದು ಆವಾಗ ಕೂಡ. ಆ ಅರ್ಥದಲ್ಲಿ ಅದಕ್ಕೇನು ಮಾಡಿದರು, ನಾವು ಎರಡೂ ಬಿಡಲಿಲ್ಲ, ನೆನಪಿರಲಿ, ಎರಡೂ ಬಿಡಲಿಲ್ಲ. ಅವ್ರು ಹತ್ತತ್ವೇದಕ್ಕೆ ಅಂತೇಳಿ ಬಿಟ್ಟೇ ಬಿಟ್ಟರು. ಹತ್ತತ್ವೇದಕ್ಕೆ ಮೀನ್ಸ್ ಏನರ್ಥ? ಬಿಟ್ಬಿಡಿ ಅಂತ ಅರ್ಥ. ನಾವು ಬಿಡಲಿಲ್ಲ, ವೇದವಾಕ್ಯನೂ ಹಾಗೆ ಇಟ್ಕೊಂಡು ಆ ವೇದವಾಕ್ಯನೂ ಹಾಗೆ ಇಟ್ಕೊಂಡು ಅರ್ಥ ಈ ರೀತಿ ಮಾಡಿದರೆ ಸಮಸ್ಯೆ ಇಲ್ಲೇ ಇಲ್ಲ. ಪ್ರಾಮಾಣ್ಯಕ್ಕೆ ಧಕ್ಕೆ ಬರಲಿಲ್ಲ, ತತ್ವವೇದಕನೇ ಅದು. ಆ ರೀತಿ ಮಾಡ್ಲಿಕ್ಕೆ ನಿತ್ಯ ಜೀವನದಲ್ಲೇ ಮಾಡ್ತೇವೆ. ಯಾವಾಗಲೂ ಸರ್ಕಲ್ನಲ್ಲೇ ಮನೆ, ಯಾರು ಹೇಳೋದಿಲ್ಲ? ಸರ್ಕಲ್ನಲ್ಲೇ ಮನೆ, ಸರ್ಕಲ್ ಮನೆ ಇದ್ದರೆ ಏನೋ ಹೋಗ್ಬಿಡ್ತಿದ್ರು. ಸರ್ಕಲ್ ಮನೆ ಆಗಿರುತ್ತೆ, ಸರ್ಕಲ್ ಆದ್ರೆ ಮನೆ ಇರೋಲ್ಲ, ಮನೆ ಆದ್ರೆ ಸರ್ಕಲ್ ಆಗುತ್ತೆ. ವೆರಿ ಕ್ಲೋಸ್ ಟು ದಿ ಸರ್ಕಲ್ ಅಂತ ಹೇಳ್ಬೇಕಾಯ್ತು. ವೆರಿ ಕ್ಲೋಸ್, ಎಷ್ಟು ಕ್ಲೋಸ್ ಅಂದರೆ ಅರ್ಥ ಆಗೋದಿಲ್ಲ. ಅಲ್ಲೇ ಅಂದ್ಬಿಟ್ಟು ಏನಾಗುತ್ತಾಗ ವೆರಿ ಕ್ಲೋಸ್ ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ಅದೆಲ್ಲ ಒಪ್ಕೊಂಡಿದೆ. ಅದೇ ರೀತಿ ವೇದವಾಕ್ಯಗಳು ಹಾಗೆ ಹೇಳಿವೆ. ವೇದವಾಕ್ಯ ಹಾಗೆ ಹೇಳಿದ್ದು ನೋಡಿ ವಾಕ್ಯ ರೂಢಿಯಲ್ಲಿ ಬಂತು. ಮೊದಲು ಹೇಳಿದ್ವಿ ಅದಂತ ವೇದವಾಕ್ಯ ಅನಾದಿ ನಿತ್ಯ ಅಂದರೆ ಮೊದಲು ಹೇಳಿತ್ತು, ರೂಢಿಯಲ್ಲಿ ಬಂತು ಅಷ್ಟೇ, ಸಮಸ್ಯೆ ಇಲ್ಲ. ಇವೆಲ್ಲ ಸರಿಯಾಗಿ ಯಾಕೆ ತಿಳ್ಕೊಬೇಕು ಅಂದರೆ ಸಂಸ್ಕೃತ ಬರದೆ ಹೋದರೂ ಪರವಾಗಿಲ್ಲ, ಇಷ್ಟು ಕಾಮನ್ ಸೆನ್ಸ್ ಇದ್ದರೆ ಸಾಕು. ಏನು ಅನಂತದಲ್ಲಿ 5 ದೊಡ್ಡದು, ಅನಂತ ದೊಡ್ಡದು, ಅಷ್ಟು ಸಾಕು. ಆಮೇಲೆ ನಿರವಕಾಶ ದೊಡ್ಡದು, ಸಾವಕಾಶ ದೊಡ್ಡದು, ನಿರವಕಾಶ, ಉಪಜೀವ ದೊಡ್ಡದು, ಉಪಜೀವಕ ದೊಡ್ಡದು, ಎಲ್ಲ ಇಟ್ಕೊಂಡ್ರೆ ಅರ್ಥ ಮಾಡೋದು ಭಾರಿ ಸುಲಭ ಆಗಿ. ಆಚಾರ ಅರ್ಥ ಮಾಡಿ ತೋರಿಸಲಿಲ್ಲ, ಅರ್ಥ ಮಾಡೋದು ಮೆಥಡೇ ತೋರಿಸ್ಬಿಟ್ರೆ ಪೂರ್ತಿಯಾಗಿ. ಆ ರೀತಿ ಬಂದಿದ್ದೀರಿ, ಎಲ್ಲಿ ಹೋದ್ರೂ ಹೊಸ ವಾಕ್ಯ ತಂದರೂ ಅಷ್ಟೇ. ನೀನು ಯಾವ ವಾಕ್ಯ ತಂದರೂ ಕೂಡ ಸಮಸ್ಯೆನೇ ಬರೋದಿಲ್ಲ. ಆ ರೀತಿ ಮಾಡಿರ್ತಾರೆ. ಅದಕ್ಕೆ ಗುರುತ್ವ ಅಂತ ಕರೀತಾರೆ. ಹೇಳಿದ್ದೇ ಹೇಳ್ಕೊಟ್ರೆ ಕಾಡ್ರದಾಗಿಬಿಡುತ್ತೆ, ಉಪಯೋಗ ಇಲ್ಲ. ಒಂದು ವಿಷಯ ಹೇಳಿದ್ರೆ 10 ವಿಷಯ ತಿಳ್ಕೊಬೇಕು. ಅದು ಗುರುಗಳು. ಇಲ್ಲದವ್ರು ಏನಾಗುತ್ತೆ, ಏನು ಗುರುತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮಾರ್ಗದ ಜನ್ಮ ಪೂರ್ತಿ ಹೇಳ್ತಾರೆ ಕೂತ್ಕೊಂಡ್ರೆ ಓದೋತ್ತೆ, ಅನುಷ್ಠಾನ ಮಾಡೋದು ಯಾವಾಗ? ಇನ್ನೂ ಡಾಕ್ಟ್ರ್ ಓದ್ತಿದ್ದಾರೆ, ಔಷಧಿ ಕೊಡೋದು ಸತ್ಯ ಹೋಗಿಬಿಡ್ತಾರೆ. ಆ ರೀತಿ ಡಾಕ್ಟ್ರ್ ಅಂತ ಕರೀತಾರೆ. ಅರ್ಥ ಹೆಚ್ಚು ಓದಲಿ ತಪ್ಪಲ್ಲ, ಬಟ್ ಮಿನಿಮಮ್ ಓದೋಕ್ಕೆ ಅವರು ಜೀವನ ಪೂರ್ತಿ ತೊಗೊಂಡ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದು ಸರಿಯಲ್ಲ. ಗುರುತ್ವದ ಶಬ್ದನೇ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ಜನ, ತಪ್ಪದು. ಅದಕ್ಕೆ ಫಾರ್ಮುಲಾ ಒಂದೇ, ಇಷ್ಟೇ ಇರುತ್ತೆ ಫಾರ್ಮುಲಾ ಅಷ್ಟೇ. ಒಂದು ಸರ್ತಿ ಕಷ್ಟಪಟ್ಟು ಮಾಡಿದ್ದು ಏನು ಪ್ರೊಡಕ್ಷನ್ ಲಕ್ಷ ಅಂತ ಇದು ಮಾಡಿಬಿಡ್ತಾರೆ. ಒಂದು ಒರಿಜಿನಲ್ಗೆ 1000 ಲಕ್ಷ ಜೆರಾಕ್ಸ್ ಮಾಡೋಕ್ಕೆ ಬರುತ್ತೆ. ವ್ಯಾಲ್ಯೂ ಇರೋದು ಯಾವುದಕ್ಕೆ? ಒರಿಜಿನಲ್ಗೆ. ಆ ದೃಷ್ಟಿಯಲ್ಲಿ ಎಂದು ಕೂಡ ನಾವು ಅಪಾರ್ಥ ಮಾಡಿಕೊಂಡು ಹೋಗಬಾರ್ದು. ಈ ಮಾಡಕ್ಕೆ ಬರುತ್ತೆ ಅಂತ ತೋರಿಸ್ಕೊಟ್ರು. ಅದಕ್ಕೆ 5 ಅರ್ಥ ನೆನಪು. ಮೊದಲು ಸ್ವಾತಂತ್ರ್ಯ, ಆಮೇಲೆ ವಿಶಿಷ್ಟತ್ವ, ಆಮೇಲೆ ಸ್ಥಾನೈಕ್ಯ, ಮತ್ತೈಕ್ಯ, ಆಮೇಲೆ ಸಾದೃಶ್ಯ. ಅದೊಂದೇ. ಅವನ ಸಿಂಹರಿ ಅವನೇ ತಗೋ, ಸಿಂಹ ಅವನಿಗೆ ಗೊತ್ತಾಯ್ತಾ ಅಂತ ಹೇಳ್ತಾ, ಸಿಂಹನೇ ಅವನು. ಮತ್ತೆ ಅದಲ್ಲ, ಅವ್ರಿಗೆ ಸಿಂಹ ಅಂದರೆ ಏನರ್ಥ? ಭಾರಿ ಸ್ಟ್ರಿಕ್ಟ್ ಹೇಳಿದ್ರು ಕತೆ ಮುಗೀತು ಅಂತ ಅರ್ಥ ಅಷ್ಟೇ ಹೊರತು ಸಿಂಹ ಬಾಲಗೆಲ್ಲ ಹುಡ್ಕೊಂಡು ಹೋಗ್ಬಾರ್ದು. ಅದು ಯಾರು ಹುಡ್ಕೋದಿಲ್ಲ ಹಾಗೆ. ಅದಕ್ಕೇನಂತಾರೆ? ಗೌಣಾರ್ಥ. ಉಪಲಕ್ಷಣ ಆಚೆ ಗೌಣೀಚ ತಿಸ್ರಹ ಶಬ್ದ ಬಂದು ಹೇಳ್ತಾರೆ ಅದನ್ನೆಲ್ಲ. ಆ ದೃಷ್ಟಿಯಲ್ಲಿ ಗೌಣಾರ್ಥ ಅಂದರೆ ಏನು? ಲಕ್ಷ್ಯವಾಕ್ಯದಲ್ಲಿ ಏನು ಮಾಡಿಬಿಟ್ರು? ಗಂಗಾ ಪ್ರವಾಹ ಬಿಟ್ಟುಬಿಟ್ರು, ಗಂಗಾ ಅಷ್ಟೇ ಇಟ್ಕೊಂಡು ತೀರ ತಗೊಂಡ್ರು. ಇಲ್ಲೇನು ಮಾಡಿದರು? ಸಿಂಹ ಅಂತ ಉಳಿದೆಲ್ಲ ಬಿಟ್ಬಿಟ್ರು. ಅದರೊಳಗೆ ಒಂದು ಕಾಮನ್ ಫ್ಯಾಕ್ಟರ್ ತೊಗೊಂಡ್ರು, ಏನದು? ಪರಾಕ್ರಮ. ಅಷ್ಟೇ ತೊಗೊಂಡಿದ್ದಕ್ಕೆ ಅದು ಗೌಣಾರ್ಥ ಆಯಿತು. ಆ ಅರ್ಥ ಮಾಡೋಕ್ಕೂ ಬರುತ್ತೆ, ಆದರೆ ಸಮಸ್ಯೆ ಇಲ್ಲ. ಕೊನೆಗಳು ಎಲ್ಲ ಸಾದೃಶ್ಯ ಇದ್ದಾಗಲೂ ಹೇಳಕ್ಕೆ ಬರುತ್ತೆ ಅಂತ ಹೇಳಿದ್ರಿಂದ ಅವರು ಒರಿಜಿನಲ್ ನೋಡ್ತಾರೆ, ಡೂಪ್ಲಿಕೇಟ್ ನೋಡ್ತಾರೆ. ಇವರು ನಮ್ಮಪ್ಪ ತೋರಿಸ್ತಾರೆ, ಅಪ್ಪ ಅವನು ಲಕ್ಷಣ ವೃತ್ತಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ವಾಕ್ಯ ವೃತ್ತಿ ಅಂತ ಅಲ್ಲೇ ಇಲ್ಲ. ಏನು ಹೇಳಬೇಕು? ಅದಕ್ಕೆ ಗೌಣಾರ್ಥ ಅಂತ ಹೇಳ್ತಾರೆ. ಸಾದೃಶ್ಯ, ನಾವಪ್ಪ ಹೀಗೆ ಇದ್ದರೂ ಫೋಟೋ ಕ್ಲಿಯರಾಗಿ ಅರ್ಥ ಆಗುತ್ತೆ ನೋಡಿ ಅಂತ ಹೇಳ್ತಾರಲ್ಲ ಹಾಗೆ. ಇಷ್ಟೆಲ್ಲ ತಿಳ್ಕೊಂಡು ಬಿಟ್ಟುಬಿಟ್ಟು ಇಷ್ಟೆಲ್ಲ ಕಷ್ಟಪಡೋದ ಹೋದರೆ ಶಾಸ್ತ್ರ ಓದಬೇಕಾಕಿ. ಮತ್ತೆ ಇವೆಲ್ಲ ನಾವು ಒಪ್ಪೋದಿಡ್ರಿ ಅಂತ ಕೇಳಿದರೆ, ಕಾನೂನು ಒಪ್ಕೊಂಡ್ಮೇಲೆ ಕಾನೂನು ನಿಯಮಗಳನ್ನ ಒಪ್ಪಲೇಬೇಕಾಗ. ಅರ್ಥ ಆಯ್ತಾ? ಈ ರೀತಿ ಅರ್ಥ ಮಾಡೋದು ಎಲ್ಲಿದೆ? ಇದು ಶಾಸ್ತ್ರದಲ್ಲೇ ಬಂದಿರೋ ವಿಚಾರ. ಇದು ಲೋಕದೃಷ್ಟಿಯಲ್ಲೂ ಇದೆ, ಶಾಸ್ತ್ರದಲ್ಲೂ ಇದೆ. ಅದು ಬಿಡೋಕ್ಕಾಗೋದೆ. ನೀವು ಹೇಳಿದ್ದೆಲ್ಲ ಬಿಟ್ಟು ಮಾಡ್ತಿರೋದು. ಎಲ್ಲದ ಆರಂಭಿಸಿ ಬಿಟ್ಟು ನೀವು ಅರ್ಥ ಮಾಡಿ ಒಪ್ಪಿಕೊಡಿ ಅಂತ ಹೇಳ್ತೀರಿ. ಎಲ್ಲದರ ಇಟ್ಕೊಂಡು ಅರ್ಥ ಮಾಡಿ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ಸಮಸ್ಯೆ ಬರೋದಿಲ್ಲ. ಅದು ಇಷ್ಟಕ್ಕೆ ಏನಾಯ್ತು? ಈಗ ಸಂಸ್ಕೃತ ಏನೂ ಬರದೇನೆ ಸುಮ್ಮನೆ ಹೇಳಿದ್ರು ಸಾಕು, ಯಾರಪ್ಪ ಸರಿ ಅಂತ. ಅರ್ಥ ಆಯ್ತಾ? ಈಗ ಒಬ್ಬ ಜಡ್ಜ್ ಇದ್ದಾನೆ, ಏನೂ ಗೊತ್ತಿಲ್ಲ. ಈ ರೀತಿ ಪ್ರೆಸೆಂಟ್ ಮಾಡಿದ್ರೆ ಏನು ಮಾಡಬೇಕಾಗತ್ತೆ? ಈಗ ಕರೆಕ್ಟ್ ಅಂತ ಹೇಳಬೇಕು. ಕರೆಕ್ಟ್
ಯಾರದೇ ಆದರೂ ಅವರು ಆ ಬೇಸಿಸ್ ಮೇಲೆ ಇವತ್ತು ಕೋರ್ಟ್ ಕಚೇರಿ ನಡೀತಾ ಇರೋ ಸಮಸ್ಯೆ ಇಲ್ಲ. ಹಾಂ ಅದಕ್ಕೆ ಹೇಳಲ್ಲ, ಹಾಗೆ ಹೇಳಲ್ಲ ನಾವು, ಎರಡನ್ನೂ ಬಿಡಲ್ಲ ನಾವೀಗ. ಅದಕ್ಕೆ ಜೀವನ ಪರಮಾತ್ಮನ ಪಾರ್ಟ್ಸ್ ಅಂದ್ಬಿಡ್ತಾರೆ. ಒಂದೇ ಆಗಲಿಲ್ಲ ಈಗ ಪಾರ್ಟ್ಸ್ ಅಂದಮೇಲೆ ಕೈಕಾಲ ಒಂದೇ ಒಂದು ಅದ್ವೈತ ಬಂತಲ್ಲ ಆಗ. ಆದರೆ ನಿರ್ಗುಣ ಅದ್ವೈತ ಬರಲಿಲ್ಲ, ವಿಶಿಷ್ಟ ಅದ್ವೈತ ಬರಲಿಲ್ಲ. ಎರಡು ಬಿಡದಂತೆ, ಎರಡು ಬಿಟ್ಟುಬಿಟ್ರು ಅವ್ರು, ಬಿಟ್ಟು ಸೇರಿಸಿದ್ರು. ಬಿಟ್ಟಿಲ್ಲ, ನಾವು ಇಟ್ಕೊಂಡೇ ಸೇರಿಸ್ತೀವಿ ಅಂತ ಹೇಳಿ. ಅದು ಇನ್ನೂ ಹೋಪ್ಲೆಸ್ ಅದು, ಗೊತ್ತಾಯ್ತಾ? ಯಾಕೆ ಎಲ್ಲಿ ದೇವರಿಗೆ ಐಕ್ಯ ಆಗಲಿ ಅಂತ ಹೇಳಿದಾದ್ರೆ ಸಮ ಆಗಲಿಕ್ಕೂ ಸಾಧ್ಯ ಇಲ್ಲ. ಸಮ ಆಗೋ ಪ್ರಶ್ನೆನೂ ಬರೋದಿಲ್ಲ ಅಲ್ಲಿ. ಇವತ್ತು ಹಾಲು ಫಾಲಿಡ್ ಹಾಲು ಬೇರೆ ಅಂತ ಹೇಳಿದ ಮೇಲೆ ಅವು ಏನಲ್ಲ, 1 kg ಹಾಲು ಸಿಗಲಿ 1 kg ಫಾಲಿಡ್ ಅಂತ ಕೇಳಿದರೆ ಏನು ಮಾಡ್ಬೇಕಾಗ? ಯಾರು ತರ್ತಾರ? ಅವು ಒಂದಾಗಿ ಬಾಳಕ್ಕೆ ಬರಲ್ಲ, ಸಮಾಗಿ ಬಾಳಕ್ಕೂ ಬರೋದಿಲ್ಲ. ಎಷ್ಟೊತ್ತು ಚಿಲ್ಲರೆ ಕೊಡ್ಬೇಕು, ಏನಿಲ್ಲದವ್ರು ಏನು ಕೊಡ್ತಾರೆ? ಕೊಡೆ ಪಕ್ಷ ಫಾಲಿಡ್ ಹಾಲು ಕೊಡೋದಿಲ್ಲ. ಏನು ಕೊಡ್ತಾರೆ? ಚಾಕ್ಲೇಟು ಪೆಪ್ರಿಮೆಂಟ್ ಕೊಡ್ತಾರೆ ಹೊರತು ಫಾಲಿಡ್ ಹಾಲು ಯಾರು ಕೊಡೋದಿಲ್ಲ. ಆ ಥರ ತಾತ್ಪರ್ಯ ಏನು ಅಂದರೆ, ನಾವು ಹೊಂದಿಸೋದಕ್ಕೆ ಹೊರಟಾಗ ಅರ್ಥ ಇದೆ, ಇಲ್ಲ ಅಂತೇನಲ್ಲ. ಎಲ್ಲಿವರೆಗೂ ಹೊಂದಿಸೋ ಅಷ್ಟು ಹೊಂದಿಸ್ಬೇಕು. ಟೂ ಮಚ್ ಈಸ್ ಟೂ ಬ್ಯಾಡ್ ಆಗ್ತದೆ, ಆ ರೀತಿ ಮಾಡೋಕ್ಕೆ ಬರೋದಿಲ್ಲ ಅಂತಲ್ಲ. ಅದ್ವೈತ ಟರ್ಮ್ ಬಿಡ್ಲಿಕ್ಕಾಗಲಿಲ್ಲ ಅವ್ರ ಕೈಲಿ, ಅದು ಸ್ವಾರಸ್ಯ ಇರೋದು. ಟರ್ಮ್ ಬಿಡ್ಲಿಕ್ಕಾಗಲಿಲ್ಲ. ಅದು ನಮ್ಮಲ್ಲಿ ಏನಾಯ್ತು ಅಂದರೆ ಟರ್ಮೇ ಇಲ್ಲ. ಅದು ಆ ಟರ್ಮ್ ಬಿಟ್ಟು ಮಾತಾಡಬೇಕು. ವೇದಕ್ಕೆ ಅದ್ವೈತ ವಿಷಯ, ವೇದಕ್ಕೆ ಭೇದ ಅಷ್ಟೇ, ವಿಶಿಷ್ಟ ಭೇದನೇ ಬೇಕಿಲ್ಲ, ಬರೀ ಭೇದನೇ ಸಾಕು, ಬೇರೆ ಮಾಡಲಿಕ್ಕೆ. ಅದು ಮುಗಿತರಿಗೆ. ಅನಿವೃತ್ತೇ ಅಜ್ಞಾನ ಸಂಭವಾದೇವ ಮಿಥ್ಯಾಭೇದೋ ಮಿಥ್ಯಾಭೇದಕ್ಕಂತೂ ಈ ರೀತಿ ಮಾಡ್ತೇವೆ. ಎರಡು ಭೇದಪರನೇ, ಎರಡು, ಒಂದು ಭೇದಪರ, ಒಂದು ಐಕ್ಯಪರ. ಎರಡಕ್ಕೆ ವಿರೋಧ ಬರೋದಿಲ್ಲ. ಯಾತಕ್ಕೆ ಅಂದರೆ ಅವ್ರ ಪ್ರಕಾರ ಯಾತಕ್ಕೆ ಬರೋದಿಲ್ಲ ಅಂದರೆ, ಸತ್ಯಭೇದ ಹೇಳಿದರೆ ಪ್ರಾಬ್ಲಮ್ ಬರೋದು. ಮಿಥ್ಯಾಭೇದ ಹೇಳ್ತಾ ಇದ್ದಾರೆ, ವ್ಯಾವಹಾರಿಕ ಭೇದ ಅಂತ ಕೇಳಿ. ಮಿಥ್ಯಾಭೇದ ಹೇಳ್ತಿದ್ರು ಒಂದೇ, ಅತತ್ವವೇದಕ್ಕಾದರೂ ಒಂದೇ ಬರೀ. ಮತ್ತೆ ಭೇದ ಇಲ್ಲ ಅಂತ ಹೇಳುತ್ತೆ ಅಂದರೆ ಅರ್ಥ ಅದಕ್ಕೆ. ಬರೀ ಉಳಿದಿದ್ದೇನು ಅಂದರೆ ಅದು ತತ್ವವೇದಕ್ಕಂತಾನೆ ಫೈನಲಿ ಬರ್ತಿತ್ತು. ಹಾಗಾಗಬಾರ್ದು. ಉಪಾಧಿ ಪದ್ಯವೇ ನೋಡಿ, ಬ್ರಹ್ಮ ಮಡಿಮಡಿಯಾಗಿರೋದು, ಬೊಮ್ಮನಿ ಮೈಲಿಗೆ ಮಾಡಬಾರ್ದು. ಅದಕ್ಕೇನು ಮಾಡಬೇಕು? ಉಪಾಧಿ ತಂದುಬಿಟ್ರೆ ಮುಗಿದು. ಭಾರಿ ದೊಡ್ಡ ಆಚಾರ ಸೂತಕ ಇದೆ ಅಂತ ಹೇಳಿದ್ರೆ ಆಗೋ ಹಾಗೆ. ಸೂತಕ ಬಂದಾಗ ಏನು ಸೂತಕ? ಅಜ್ಞಾನ ಗಂಟು ಬಿದ್ದುಬಿಟ್ಟಿದೆ. ಅದಕ್ಕೆ ಹೇಳ್ಬೇಕಂತ ಅರ್ಥ. ಯಾರಿಗೆ ಅಜ್ಞಾನ ಗಂಟು ಬಿಡಬೇಕೀಗ? ಲೋಕದಲ್ಲೇನೆ ಎಲ್ರಿಗೂ ಸೂತಕ ಬರೋದಿಲ್ಲ, ಯತಿಗಳಿಗೆ ಬರೋದಿಲ್ಲ. ಬರಲಿಲ್ಲ ಈಗ ಯತಿಗಳಿಗೆ ಬರೋದಿಲ್ಲ, ಪರಮಾತ್ಮನಿಗೆ ಬಂದುಬಿಡುತ್ತಾಗಿದೆ. ಹಂಸ, ಪರಮಾತ್ಮ ಹಂಸ ಶುದ್ಧ, ಅತಿಗೆ ಯಾಕೆ ಬರುತ್ತೆ? ಸೊ ಇವೆಲ್ಲ ಒಂದು ಸಂಸ್ಕೃತ ಬಂದು ಶಾಸ್ತ್ರೀಯ ಅರ್ಥ ಒಂದು ಭಾಗವಾದರೆ, ಅದು ತೀರ ಅನುಭವಕ್ಕೆ ಅರ್ಥವಾಗೋ ರೀತಿಯಲ್ಲಿ ಹೇಳೋ ಎರಡನೇ ಭಾಗ. ಕೊನೆಗೆ ಎಂಡಾಗದ ಅನುಭವದಲ್ಲೇ ಗೊತ್ತಾಯ್ತು. ಯಾವ ಲ್ಯಾಂಗ್ವೇಜ್ಗಿಂತ ದೊಡ್ಡದು ಯಾವುದು? ಅನುಭವ ದೊಡ್ಡದು. ಅನುಭವಕ್ಕೆ ಬೆಲೆ ಬರೋದು ಬೇರೆ ವಾಕ್ಯಗಳು ಅನುಭವಕ್ಕೆ ಕಾರ್ಲೇಟ್ ಆದಾಗ ಮಾತ್ರ, ಇದರಾಗೋದಿಲ್ಲ. ಯಥಾ ಇಬ್ಬರು ಹೇಳಿದರು, ಬೆಂಕಿ ತಣ್ಣಗಿದೆ ಅಂತ ಒಬ್ಬ, ಬೆಂಕಿ ಭಾರಿ ಬಿಸಿ ಇದೆ ಅಂತ. ಇಬ್ಬರು ವಾಕ್ಯಗಳು ಕರೆಕ್ಟ್, ವಾಕ್ಯ ಏನು ತಪ್ಪಿಲ್ಲ. ಬೆಂಕಿ ತಣ್ಣಗೂ ಇರ್ಬೋದು, ಇದು ಇರ್ಬೋದು, ಇಬ್ಬರದು ಕರೆಕ್ಟ್ ಒಪ್ಕೊಂಡ್ಬಿಡ್ತೀರಾ? ಮುಟ್ಟೆ ನೋಡಬೇಡ ಅಂದರೆ ಮುಟ್ಟು ನೋಡ್ತಾ, ಅವಾಗ ಗೊತ್ತಾಗುತ್ತೆ ತಣ್ಣಗಿದೆ ಬಿಸಿ ಇದೆ ಅಂತ. ಅದು ಒಪ್ಕೊಂಡ್ರೆ ಏನು ಮಾಡ್ತಾನೀಗ? ತಣ್ಣಗಿದೆ ಅನ್ನೋ ವಾಕ್ಯ ತೆಗೆದು ಹಾಕಿಬಿಡ್ತಾನೆ. ಅನುಭವ ಬಂದಾಯ್ತು ಅವನಿಗೆ, ಸುಡುತ್ತೆ ಅಂತ ಹೇಳಿ. ಅವನು ತಪ್ಪು ಹೇಳಿದ್ದಾನೆ, ಸರಿಯಲ್ಲ. ಸೊ ಜೀವೇಶ್ವರಕ್ಕೆ ಯಾರೇ ಹೇಳಿರಲಿ ಕಿವಿ ಬಿದ್ದಿರಲಿ, ಬೇಡ ಅಂತ ಹೇಳೋದಿಲ್ಲ. ಬಟ್ ಕೇಳಿದಾಗ ನಮ್ಮನ್ನು ದೇವರು ಅಂತ ಕರೆಯೋದಾದರೆ ದೇವರುಗಳು ಸ್ವಲ್ಪ ನಮ್ಮಲ್ಲಿ ಇರಬೇಕಲ್ಲ. ಗುಣಪೂರ್ಣತ್ವ ಗುಣಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ದೋಷ ದೂರತ್ವ ಬರೀ ದುಃಖಮಯ. ಇನ್ನೇನಾಯ್ತು ಅದರೊಳಗೆ? ಸಾಧ್ಯ ಇಲ್ಲ. ಪುಣ್ಯಕ್ಕೆ ಯಾವುದೇ ಒಂದು ನಾವು ಆಸ್ಪತ್ರೆಗೆ ಹೋದಾಗ ಕೂಡ ಪೇಷಂಟ್ಗಳನ್ನ ಡಾಕ್ಟರ್ ಅಂತ ತಿಳ್ಕೊಳಕ್ಕೆ ಹೋಗಲ್ಲ. ನಾವು ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂತೇಳಿ ಈ ಕೂತಿರ್ತಾರೆ, ಈ ಕಡೆ ಕೂತಿರ್ತಾರೆ, ಏನೋ ಮಾಡಿ ಕೂತಿರ್ತಾರೆ. ನಾವು ಡಾಕ್ಟ್ರ್ ಒಳಗಿದ್ದಾರೆ ಅಂತ ಹೋಗ್ತೇವೆ. ಇಲ್ಲಿಲ್ಲ, ಡಾಕ್ಟ್ರ್ ಒಳಗಿದ್ದಾರೆ, ದೇವ್ರು ಒಳಗಿದ್ದಾರೆ, ಅವಳು ಶಾಸ್ತ್ರದೊಳಗೆ, ಹೊರಗೆಲ್ಲ ಸಿಗೋದಿಲ್ಲ ಅಂತ ಅರ್ಥ. ಅಂದರೆ ಒಂದೇ ಆಸ್ಪತ್ರೆಯಲ್ಲಿ ರೋಗಿಗಳಿದ್ದಾರೆ, ಡಾಕ್ಟ್ರು ಇದ್ದಾರೆ. ಡಾಕ್ಟ್ರ್ ಎಲ್ಲಿರ್ತಾರೆ? ಒಳಗೆ ಇರ್ತಾರೆ. ಪೇಷಂಟ್ ಬರೋಕ್ಕೆ ಕಾಯ್ತಾ ಕೂತಿರ್ತಾರೆ. ತೆರಫೋ ಜೀವನೆಲ್ಲ ಕಾಯ್ತಾ ಕೂತಿರೋರು ಮೋಕ್ಷ ಬೇಕು ಅಂತೇಳಿ. ಪರಮಾತ್ಮ ಒಳಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ಯೋ ವೇದ ನಿಹಿತಂ ಗುಹಾಯ. ಇಲ್ಲಿ ಹೋದ ಎಲ್ಲ ಪೇಷಂಟ್ ಕೂತಿದ್ರು ಹೇಳ್ಬಿಟ್ಟವು, ಇಲ್ಲ ಡಾಕ್ಟ್ರೇ ಇಲ್ಲ ಅಂತ ಹೇಳ್ಬಿಟ್ಟ. ಒಳಗೆ ನೋಡಿದೆ ಅಂತ ಕೇಳಿದೆ. ಒಳಗೆ ನೋಡಿದೆಯಾ? ಇಲ್ಲ, ಅಲ್ಲಿ ಕೂತಿದ್ರು, ಅಲ್ಲಿ ಇದ್ದಿಲ್ಲ, ಬಂದುಬಿಟ್ಟು ಅಂತ ಹೇಳಿ. ಒಳಗೆ ಹೋಗಿ ನೋಡೋದು ಸಿಕ್ತಿದ್ರು. ಈ ಆಫೀಸರ್ ಮುಖ್ಯಸ್ಥರು ಎಲ್ಲಿ ಸಿಗ್ತಾರೆ? ಸಾಮಾನ್ಯ ಹೊರಗೆ ನಿಂತ್ಕೊಂಡಿರೋದಿಲ್ಲ, ಪೂರ್ತಿ ಒಳಗಿರ್ತಾರೆ. ಜಗತ್ತಿನ ಚೀಫ್ ಪರಮಾತ್ಮ ಆದ್ದರಿಂದ ಎಲ್ಲಿರ್ತಾನೆ? ಪೂರ್ತಿ ಒಳಗಿರ್ತಾರೆ. ಅದಕ್ಕೆ ಅಂತರಹ ಒಳಗಿದ್ದ ಅಂತಸ್ಥ ಧರ್ಮೋಪದೇಶ ಎಲ್ಲ ತಿಳ್ಕೊಬೇಕಲ್ಲ. ಆ ಪದ್ಧತಿ ಇವತ್ತು ಹಾಗೆ ಇರೋದು. ಯಜಮಾನ ಅಂತೇಳಿದ್ರೆ ಒಳಗೆ ಎಲ್ಲಿ ಬೇಕಾದ್ರೆ ಇರ್ಬೋದು. ಗೆಸ್ಟ್ ಆದರೆ ಹಾಗೆಲ್ಲ ಹೋಗ್ಲಿಕ್ಕೆ ಬರೋದಿಲ್ಲ. ಅವರು ಹೊರಗಿಂದ ಎಷ್ಟೇ ಇದ್ದರೂ ಕೂಡ ಸ್ವಲ್ಪ ದೂರನೇ ಇರಬೇಕು. ಉಳಿದ ದೇವತೆಗಳೆಲ್ಲ ಆ ರೀತಿ. ಹರಿವಾಯುಗಳು ಮಾತ್ರ ನಮಗೆ ಅಧಿಷ್ಠಾನವಾಗಿ ವಾಯುದೇವರು ಸ್ವಾಮಿಯಾಗಿ ಬರು. ಉಳಿದವರು ಅಧಿಷ್ಠಾನ ಕೂಡ ಆಗೋದಿಲ್ಲ ಯಾವಾಗ ಕೂಡ.
ಒಂದೊಂದು ಕನಿಷ್ಠ ಎಲ್ಲದಕ್ಕೂ ಅಧಿಷ್ಠಾನ ವಾಯುದೇವರು ಒಬ್ಬರೇ. ಯಾವ ಪೂಜೆ ಮಾಡ್ಬೇಕಾದ್ರೆ ವಾಯುದೇವ ಅಧಿಷ್ಠಾನ ಮಾಡ್ಕೊಂಡ್ರೆ ಸಮಸ್ಯೆ. ಇವತ್ತು ತಮಾಷೆ ಅಂದರೆ ಗಣೇಶನ ಪೂಜೆ, ನಾಗ ಪೂಜೆ ಏನೇ ಮಾಡಲಿ ಫಸ್ಟ್ ಏನಂತ ಮಾಡಬೇಕು ಅವರು? ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಬೇಕು. ಪ್ರಾಣ ಯಾರು ಬರಬೇಕಲ್ಲಿ? ವಾಯುದೇವರು ಬರಬೇಕಲ್ಲಿ, ಆಮೇಲೆ ಮುಂದೆ ಶುರುವಾಗ. ನಾವು ಇಲ್ಲಿ ಪ್ರಾಣಾಯಾಮ ಮಾಡಿ ಯಾಕೆ ಶುರು ಮಾಡ್ತೇವೆ, ಅಲ್ಲಿ ಪ್ರಾಣ ಪ್ರತಿಷ್ಠೆ ಇಲ್ಲದ್ರೆ ಏನಿಲ್ಲ, ಅದು ಆವಾಹನೆ ಆಗಿಲ್ಲ. ಅಷ್ಟು ಕೊಡ್ಬೇಕು. ಈ ಅತಿಥಿಗಳು ಬಂದು ಎಲ್ಲ ಕೊಡಿಸ್ಬೇಕು ಅಂತ ಕೊಡ್ಬೇಕು. ಬಂದವರು ಬಂದ ಕೂತ್ಕೊಂಡ್ರೆ ಅತಿಥಿ ಅಂತಲ್ಲ, ಸುಮ್ಮನೆ ಕೂತ್ರೆ ಕರೀರಿ ಈ ಕಡೆ ಅಂತ ಹೇಳಿ ಅಲ್ಲಿ ಆಮೇಲೆ ಕುಡಿಸ್ಬೇಕು, ಕರೀಲಕ್ಕೆ ಬರೋದು ಅವರೇ ಹೇಳ್ಬೇಕು. ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಗೊತ್ತು ಈಗಂತೂ, ಆಮೇಲೆ ಪ್ರಶ್ನೆ ಈಗಂತೂ ಮಾಡ್ತಾ ಇಲ್ಲ, ನೀವು ಹೋಗ್ತೀವಿ ಈಗ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಮಾಡೋದಾದರೆ ಭೇದ ಒಪ್ಕೊಂಡ್ರಿ ನೀವೀಗ. ಆಮೇಲೆ ಅದನ್ನು ಮೇಂಟೈನ್ ಮಾಡದೆ ಹೋದರೆ ಸುಳ್ಳು ಹೇಳಿತು ಅಂತ ಒಪ್ಕೋಬೇಕು. ಅನುಭವ ಸುಳ್ಳು ಹೇಳೋದಾದ್ರೆ ಪ್ರಾಮಾಣಿಕ ಕ್ರೈಟೀರಿಯಾ ಆಗಿದೆ. ಅಲ್ಟಿಮೇಟ್ಲಿ ಪ್ರಮಾಣಕ್ಕೆ ತೀರ್ಮಾನ ಮಾಡೋದು ಯಾವಾಗ ಸಾಧ್ಯ? ಸಾಕ್ಷಿ ಒಪ್ಪಬೇಕು ಅಲ್ಟಿಮೇಟ್. ಇಲ್ಲದ್ರೆ ಏನು ದೋಷ ಬರುತ್ತೆ? ಅನುಭವದಲ್ಲಿ ಎಂಡಾಗದೇನೆ ನಾವು ಹೇಳೋದವ್ರು ಏನು ದೋಷ ಬರುತ್ತೆ? ಏನಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳೋದು, ಅನವಸ್ಥಾ. ಇದ್ರ ಮೇಲೆ ಅದು, ಅದ್ರ ಮೇಲೆ ಅದು, ಅದ್ರ ಮೇಲೆ ಅನವಸ್ಥಾ ದೋಷ ಬಂದ್ಬಿಡುತ್ತೆ. ಆದ್ದರಿಂದ ಅನವಸ್ಥಾ ದೋಷ ತಪ್ಪಿಸ್ಬೇಕಾದ್ರೆ ಪ್ರಾಮಾಣ್ಯಂಚ ಸ್ವತಃವ ಅನ್ಯಥಾ ಅನವಸ್ಥಾನ ಅಂತ ಹೇಳಿದ್ದಾರೆ. ಹೀಗಾಗಿ ಅನವಸ್ಥಾನ ಎಂದು ಕೂಡ ಅನವಸ್ಥಾ ದೋಷ ಬರುತ್ತೆ ಅಂತ ಅರ್ಥ. ಅಲ್ಲಿ ಹೋಗಿತ್ತು. ಇಷ್ಟು ಹೇಳಿದ ಮೇಲೆ ಬಂಧ ಯಥಾರ್ಥ ಆದ್ದರಿಂದ ಅದು ಹೋಗಬೇಕು. ಆದ್ದರಿಂದ ಯಾರ ಹತ್ರ ಹೋಗ್ಬೇಕು? ಯಾರಿಗೆ ಬಂಧ ಇಲ್ಲೋ ಅವ್ರ ಹತ್ರ ಹೋಗ್ಬೇಕು. ಯಾರು ಬಂಧ ಇಲ್ಲೋ ಅವ್ರ ಹತ್ರ ಹೋಗ್ಬೇಕು. ಬಂಧ ಇಲ್ಲೋ ಪರಮಾತ್ಮ ಒಬ್ಬನೇನೆ, ಸ್ವಾತಂತ್ರ್ಯ ಇಲ್ಲ, ಅಲ್ಲಿಗೆ ಹೋಗ್ಬೇಕು. ಜಿಜ್ಞಾಸಾತ್ರ ಅದಕ್ಕೆ ಯಾರು ಜಿಜ್ಞಾಸೆ ಮಾಡಬೇಕಾಗ? ಇಲ್ಲಿ ಯಾರು ಭಾಷೆ ಇವರು ಡಾಕ್ಟ್ರ್ ಯಾರು ಅಂತ ಕೇಳಿದ ಹೋಗಿ ಆಸ್ಪತ್ರೆ ಅದು ಡಾಕ್ಟ್ರ್, ಅದು ಜಿಜ್ಞಾಸೆ. ಅದು ಆಫೀಸಲ್ಲಿದ್ದಾರೆ, ಅದು ಆಫೀಸು ಒಳಗೆ ಕೂತಿದ್ದಾರೆ, ಶಾಸ್ತ್ರಗಳೇ ಪರಮಾತ್ಮ ಕೂತಿದ್ದಾನೆ. ಇದು ಉತ್ತರ. ದೇರ್ಫೋರ್ ನಮ್ಮ ಇದು ದ್ವೈತ ಮತ ಅಂಬೋದು ನಾವು ಅನುಭವಕ್ಕೆ ಹತ್ತಿರವಾದ ಮತ, ಅನುಭವ ಪೂರ್ತಿ ಒಪ್ತಕ್ಕಂಥ ಮತ ಆದ್ದರಿಂದ ಅದನ್ನೇ ಒಪ್ತಾರೆ. ಆಗ ಸರಿ, ಡಾಕ್ಟ್ರ್ ಔಷಧಿಗೆ ಯಾವಾಗ ಕೊಡ್ತಾರೆ? ಆನ್ಲೈನ್ ಕೊಡೋಕ್ಕಾಗೋದಿಲ್ಲ. ಆನ್ಲೈನ್ ಟೆಸ್ಟ್ ಮಾಡೋಕ್ಕಾಗತ್ತಾ? ಆನ್ಲೈನ್ ಎಷ್ಟೇ ಮಾಡಿದರೂ ಕೂಡ ಕೊನೆಗೆ ಏನಾಗಬೇಕದು? ಇವ್ರಿಗೆ ನೋಡಲೇಬೇಕು. ಅದಕ್ಕೆ ದೇವರನ್ನ ನೋಡಲೇಬೇಕು, ಅಲ್ಲಿವರೆಗೆ ಸಾಧ್ಯ ಇಲ್ಲ. ಅಪ್ರೋಕ್ಷ ಜ್ಞಾನ ಅದಕ್ಕೆ ಬೇಕು. ಅಪ್ರೋಕ್ಷ ಜ್ಞಾನ ಯಾಕೆ ಬೇಕು ಅಂದರೆ ಫೈನಲಿ ನಮ್ಮನ್ನು ನೋಡಿ ಔಷಧಿ ಕೊಡಬೇಕಾದ್ರೆ ದೇವ್ರು ಏನು ಮಾಡಬೇಕೀಗ? ಡಾಕ್ಟ್ರ್ ನಾವು ನೋಡಬೇಕು, ರೋಗಿ ನಮ್ಮ ದೇವರು ನಮ್ಮ ಯಾವಾಗ ನೋಡ್ತಾರೆ, ಅದು ನಾವು ನೋಡಬೇಕು. ನಾವು ನೋಡಿದ್ದನ್ನು ಆತ ನೋಡಿದ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಲ್ಲಿಗೆ ಅಪರೋಕ್ಷ ಜ್ಞಾನ. ಅಲ್ಲಿವರೆಗೂ ಸಾಧ್ಯ. ಅಪರೋಕ್ಷ ಜ್ಞಾನ ಯಾತಕ್ಕೆ ಉತ್ತರ ಈಗ ನಮ್ಮಲ್ಲೂ ಒಂಥರ ಇದೆ. ಅಪ್ಲಿಕೇಶನ್ ತುಂಬ ದಿವಸ ಆಗಿತ್ತು, ಆಫೀಸ್ ಕೆಲಸ ಆಗಿಲ್ಲ, ಹೊಸದು ನೋಡಿ ಬಂದುಬಿಡ್ತೀನಿ ಅಂತ, ಹೊಸದು ನೋಡಿ ಬಂದುಬಿಡ್ತೀನಿ ಅಂದ ಅರ್ಥ ಏನೀಗ? ಪ್ರತ್ಯಕ್ಷ ವ್ಯಕ್ತಿ ಕಂಡಾಗ ಅಲ್ಲಿ ಏನೇ ಇದ್ದರೂ ಕೇಳ್ಕೊಂಡು ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಒಂದು ಗ್ಯಾರಂಟಿ ಆಗುತ್ತೆ, ಈ ಎಸ್ ಆರ್ ನೋ, ಮತ್ತೆ ಕಾಯ್ದೆ ಕೊಡೋ ಪ್ರಸಂಗ ಬರೋದಿಲ್ಲ. ಅಪರೋಕ್ಷ ಜ್ಞಾನ ಅಂಬೋದು ಏನದು? ದುರ್ಯೋಧನಗಳಿಗೆ ನೋ, ಯಾವುದೋ ಉಪರೋಧದಾಗ ಕೊಡೋದಿಲ್ಲ ಅಂತ ನಂಬಿಕೆ ಹಾಕಿಬಿಟ್ಟ. ಇವ್ರದ್ದು ಹಾಗಲ್ಲ, ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾರೆ. ಒಟ್ಟು ಇಬ್ಬರಿಗೂ ಏನೋ ಅಪರೋಕ್ಷ ಜ್ಞಾನ ಆಗಬೇಕು. ಇಬ್ಬರಿಗೂ, ಇವರಿಗೆ ಭಕ್ತಿ ಬರೋ ಅಪರೋಕ್ಷ ಜ್ಞಾನ, ಅವರಿಗೆ ದ್ವೇಷ ಬರೋ ಅಪರೋಕ್ಷ. ಅದು ಇಬ್ಬರು ವಿಶ್ವರೂಪನೂ ಇಬ್ಬರಿಗೂ ತೋರಿಸ್ತಾರೆ ಪರಮಾತ್ಮ. ಬರೀ ರೂಪ ಅಷ್ಟೇ ಅಲ್ಲ, ವಿಶ್ವರೂಪನೂ ತೋರಿಸ್ತಾರೆ. ಯಾರು ಬೇಕೋ ಬೇಡ ಅಂತ ಹೇಳ್ಬೇಕಾದ್ರೆ ಮೊದಲು ಗೊತ್ತಿರ್ಬೇಕಾದ್ರೆ ಇಬ್ಬರಿಗೂ ಕಾಮನ್ನಾಗಿ ದ್ವೇಷ ಮಾಡಬೇಕಾದ್ರೂ ಕೂಡ ಯಾರನ್ನು ದ್ವೇಷ ಮಾಡ್ತೀವಿ ಅಂತ ಹೇಳಿದ್ ಬರೋದು. ಒಬ್ಬರು ಕಂಡ್ರೆ ಆಗಲ್ಲ, ಯಾರು ಅವ್ರಿಗೆ ಗೊತ್ತಿಲ್ಲ, ಬಟ್ ದ್ವೇಷ ಮಾಡ್ತೀರಿ ಅಂತ ಅರ್ಥನೇ ಇಲ್ಲ. ಅದು ಲೈಕ್ ಮಾಡ್ತೀರಿ, ಅದು ಅರ್ಥನೇ ಇಲ್ಲ. ಏವಂ ದೃಷ್ಟಸ್ವ ಭಗವಾನ್ ಕುರ್ಯಾತ್ ಬಂಧ ವಿಭೋದನಂ. ಆಗ ಪರಮಾತ್ಮನ ಬಂಧ ಏನು ಮಾಡ್ತಾರೆ? ಪರಮಾತ್ಮ ಬಂಧನ ಭೇದನ ಸರ್ಜರಿ ಮಾಡೋಕೆ ಉಳಿದೋರಿಗೆ ಮಾಡೋ ಸಾಧ್ಯ ಇಲ್ಲ. ಯಾರು ಮಾಡಬೇಕು? ಸರ್ಜನ್ಯ ಮಾಡೋಕ್ಕೆ ಬೇರೆ ಅಲ್ಲ, ಚೀಫ್ ಪರಮಾತ್ಮನ ಆಜ್ಞೆ ಮಾಡ್ತಾನೆ. ಕಾರ್ಯತ ಇಲ್ಲಿ ಒಂದು ಘಟ್ಟ ಮುಗಿದಿದೆ. ನಾಳೆ ಮುಂದಿನ ಪಾಠ. ಈಗ ಗೊತ್ತಿಲ್ಲ, ನಾವು ವೇದನ ಒಪ್ತೀವಿ. ಆ ಅದ್ವೈತಿಗಳಂತೆ ನಾವು ಆ ರೀತಿಯೆಲ್ಲ ಹೇಳೋದಿಲ್ಲ, ಅತ್ವಾತ್ವೇದಕ್ಕೆಲ್ಲ ಹೇಳೋದಿಲ್ಲ. ಅದು ಹೇಳೋದೇ ಬೇರೆ. ಅದು ಹೇಳ್ತೀವಿ, ನಾಳೆ ಹೇಳ್ತೀವಿ ಅಂತ ಹೇಳ್ತಾರೆ. ನಾಡಿದ್ದು ಅದು ಗೊತ್ತಾಗತ್ತೆ. ಅದು ಅವ್ರ ವಾದ ಏನಂತೆ ವಿರುದ್ಧ ಅತತ್ವವಿದೆ, ದೇವ್ರನ್ನ ಒಪ್ಪೋದಿಲ್ಲ, ಅವು ದೇವ್ರ ನಮಗೆ ಬೇಕಿಲ್ಲ ಅಂಥೇಳಿ ನಾವು ವೇದನೆ ಬಿಡೋದಿಲ್ಲ. ವೇದನೆ ಬೇಕು. ಯಾಕೆ ಬೇಕು ಅಂದರೆ ಕಾರಣ ಹೇಳ್ತಾರೆ.